ಸರ್ ನಮಸ್ಕಾರ. ಇದೊಂದು ಪ್ರಾಪರ್ಟಿ ಪಿ ನಂಬರು 20 ಎಕರೆ ಜಾಗ. ಇದು 20 ಎಕರೆ ಜಾಗ. ಇದೆಲ್ಲ ಸ್ವಲ್ಪ ಜಂಗಲ್ ಬೆಳ್ಕೊಂಡಿದೆಯಲ್ಲ, ಕೇಳಿಸ್ಕೋಬೇಕು. ಈ ರಸ್ತೆಗಿರುವಂಥ ಜಾಗ 20 ಎಕರೆ ಬರ್ತದೆ. 3 ಸೀಟ್ದು ಒಂದು ಕುಟುಂಬದ್ದು, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳದು. ಒಟ್ಟಿನಲ್ಲಿ ಒಂದೇ ಕುಟುಂಬದವರು ಒಂದು 6-7 ಸೀಟ್ ಬರ್ತಾರೆ. ಅವರೆಲ್ಲ ಬಂದು ನಿಮಗೆ GP ರಿಜಿಸ್ಟ್ರ್ ಮಾಡಿಕೊಡ್ತಾರೆ. 20 ಎಕರೆ ಅದ. ಒಂದು ಎಕರೆ ಬಂದು 20 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಎಕರೆ 20 ಲಕ್ಷ ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಜಾಗ ಚೆನ್ನಾಗಿದೆ, ಪಿ ನಂಬರು. ಅದರ ಸಾಗುವಳಿ RTC ಎಲ್ಲ ಇದೆ ಅವ್ರ ಹತ್ರ. ನಾವು ದುರಸ್ತು ಮಾಡಿಸ್ಕೊಂಡು ಪೋಡಿ ಮಾಡಿಸ್ಕೋಬೇಕು. ಒಂದು ಎಕರೆಗೆ 3 ಲಕ್ಷ ಖರ್ಚಾಗುತ್ತೆ. ಬೇಕಾದ್ರೆ ನಾವೇ ನಿಂತ್ಕೊಂಡು ಮಾಡಿಸ್ಕೊಡ್ತೀವಿ. AC DC ಹತ್ರ ಎಲ್ಲ, ತಹಸೀಲ್ದಾರ್ ಹತ್ರ ಎಲ್ಲ ನೀವು ಪರ್ಚೇಸಿಂಗ್ ಮಾಡಿದ್ರೆ. ಜಾಗ ಎಲ್ಲ ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ ಈ ಜಾಗಕ್ಕೆ 100 ಕಿಲೋಮೀಟ್ರ್ ಆಗುತ್ತೆ. ಮಳವಳ್ಳಿಯಿಂದ 12 ಕಿಲೋಮೀಟ್ರ್ ಆಗುತ್ತೆ ಜಾಗ. 20 ಎಕರೆ ಸಿಕ್ಕುತ್ತೆ. ಪಿ ನಂಬರು ಚೆನ್ನಾಗಿದೆ ಜಾಗ, ಮಾಡ್ಬೋದು. ಒಳ್ಳೆ ರೋಡ್ ಬಿಟ್ಟೆ 500 ಅಡಿ ಸಿಕ್ಕುತ್ತೆ ರೋಡ್ಗೆ. ಇದೇ ಥರ ರೋಡು, ಮುಂದೆಲ್ಲ ರೆಸಾರ್ಟ್ ಎಲ್ಲ ಇದೆ. ಅಲ್ಲಿ ಜಾಗ ಚೆನ್ನಾಗಿದೆ, ಪಿ ನಂಬರು. ನೋಡಿ ಸರ್, ಆಸಕ್ತಿ ಇರೋರು ಈ ಜಮೀನು ಪರ್ಚೇಸ್ ಮಾಡ್ಬೋದು. ಜಾಗ ಚೆನ್ನಾಗಿದೆ. ಎಲ್ಲ ದುರಸ್ತು ಎಲ್ಲ ಮಾಡಿಸ್ಕೊಂಡು ಪುನಃ ರೀಸೇಲ್ ಮಾಡಿಸ್ತೀನಿ ಅಂದರೂ ಒಳ್ಳೆ ರೇಟ್ಗೆ ಹೋಗುತ್ತೆ. ಇಲ್ಲೆಲ್ಲ 60 ಲಕ್ಷ 70 ಲಕ್ಷಕ್ಕೆ ಹೋಗುತ್ತೆ. ಇಲ್ಲಿ 1 ಎಕರೆ ರೆಡಿ ಮಾಡ್ಕೊಂಡು. ಇವೆಲ್ಲ ಸ್ವಲ್ಪ ಜಂಗಲ್ ಬೆಳ್ಕೊಂಡಿದೆ. JCPಲಿ ಎಲ್ಲ ಕೀಳಿಸ್ಕೊಂಡು ನೀಟಾಗಿ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಜಾಗ. ಫೆನ್ಸಿಂಗ್ ಎಲ್ಲ ಹಾಕ್ಸಿದ್ರೆ. ಜನರಲ್ ಪ್ರಾಪರ್ಟಿ ನೋಡಿ ಸರ್, ಪಿ ನಂಬರ್. ಜಾಗ ಚೆನ್ನಾಗಿದೆ. 20 ಎಕರೆ 20 ಲಕ್ಷ ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 1 ಎಕರೆಗೆ 20 ಲಕ್ಷ ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ.